ಹಲೋ ಎವ್ರಿವನ್. ಸ್ನೇಹಿತರೆ, ನೀವು ಇಂಗ್ಲೀಷ್ನಲ್ಲಿ ಯಾರನ್ನಾದರೂ ಏನಾದರೂ ಕೇಳಿ ಪಡೆಯಬೇಕಾದರೆ ಕೆಲವೊಂದು ಶಿಷ್ಟಾಚಾರಗಳಿವೆ ನೋಡಿ. ನೀವು ಪೆನ್ ತೆಗೆದುಕೊಳ್ಳಬೇಕಾದ್ರೆ ಅಥವಾ ಒಂದು ಲೋಟ ನೀರು ಕೇಳಬೇಕಾದ್ರೆ ಅಥವಾ ಯಾರನ್ನಾದರೂ ಟೈಮ್ ಕೇಳಬೇಕಾದ್ರೆ ಅಥವಾ ಉತ್ತರವಾಗಿ ನೀವು ಹ್ಞೂ ಅಂದು ಹೇಳಬೇಕಾದ್ರೆ ನಿಮ್ಮ ವಾಕ್ಯದಲ್ಲಿ ಪ್ಲೀಸ್ ಶಬ್ದವನ್ನು ಬಳಸಬೇಕು. ಇಲ್ಲವೇ ಪ್ಲೀಸ್ ಅಥವಾ ಕೈಂಡ್ಲಿ ಮುಂತಾದ ಸಮಾನ ಅರ್ಥವನ್ನೇ ಕೊಡುವ ಬೇರೆ ಯಾವ ಪದವನ್ನಾಗಲಿ ಬಳಸದೆ ಮಾತನಾಡಿದರೆ ನೀವು ಸೌಜನ್ಯವಿಲ್ಲದವರೆಂದು ಭಾವಿಸಲಾಗುತ್ತದೆ. ಅದಕ್ಕಾಗಿ ಅದು ಯಾವ ರೀತಿಯಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ಬಳಸ್ಬೋದು ಅಂಥೇಳಿ ಇಲ್ಲಿ ಉದಾಹರಣೆಯಾಗಿ ನೋಡೋಣ ಬನ್ನಿ. ಎಕ್ಸಾಂಪಲ್, ಸ್ವಲ್ಪ ನಿಮ್ಮ ಪೆನ್ನು ಕೊಡಿ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೇವೆ ಅಂದ್ರೆ ಗಿವ್ ಮೀ ಯುವರ್ ಪೆನ್. ಗಿವ್ ಮೀ ಯುವರ್ ಪೆನ್ ಅಂದರೆ ಇದು ಇಂಗ್ಲೀಷ್ನಲ್ಲಿ ಶಿಷ್ಟಾಚಾರದ ವಾಕ್ಯವಾಗಿ ಆಗೋದಿಲ್ಲ. ಅದಕ್ಕೆ ಸರಿಯಾದ ವಾಕ್ಯ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್. ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್ ಅಂದರೆ ಮೊದಲೇ ಹೇಳಿದ್ನೆಲ್ಲ, ಶಿಷ್ಟಾಚಾರದಿಂದ ಮಾತಾಡಬೇಕಾದ್ರೆ ಪ್ಲೀಸ್ ಅಂತ ಬಳಸಬೇಕು. ಹಾಗೆ ಸ್ನೇಹಿತರೆ, ಒಂದು ಲೋಟ ನೀರು ಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್ ಅಂತ ಕೇಳ್ತೀವಿ ಕಾಮನ್ ಆಗಿ. ಆದರೆ ಇದು ಸರಿಯಾದ ವಾಕ್ಯ ಆಗೋದಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಸರಿಯಾದ ರೀತಿ ಯಾವುದಪ್ಪ ಅಂದ್ರೆ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಅಂತ ನೀವು ಕೇಳಬೇಕು. ಅಂದರೆ ಇದು ಇಂಗ್ಲೀಷ್ನಲ್ಲಿ ಶಿಷ್ಟಾಚಾರವನ್ನು ಕಲಿಸಿಕೊಡ್ತದೆ. ಅಂದರೆ ಇವರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರಂತ ತಿಳ್ಕೊತಾರೆ. ಎ ಗ್ಲಾಸ್ ಆಫ್ ವಾಟರ್ ಅಂತ ಕೇಳಬೇಕು. ಎಷ್ಟು ಗಂಟೆ ಅಂದರೆ ಟೈಮ್ ಕೇಳುವಾಗ ಇಂಗ್ಲೀಷ್ನಲ್ಲಿ ಕೇಳುವ ಶಿಷ್ಟಾಚಾರ ಯಾವ ರೀತಿ ಇದೆ ಅಂತ ನೋಡಿ. ಬಹಳ ಜನಕ್ಕೆ ಇದೇ ಕನ್ಫ್ಯೂಷನ್. ವಾಟ್ ಈಸ್ ದ ಟೈಮ್ ಅಂತ ಕೇಳ್ತೀರಿ. ವಾಟ್ ಈಸ್ ದ ಟೈಮ್ ಈ ರೀತಿ ಕೇಳಬಾರ್ದು. ಅದಕ್ಕೆ ಸರಿಯಾದ ರೀತಿ ಟೈಮ್ ಪ್ಲೀಸ್ ಅಂತ ಕೇಳಬೇಕು. ಟೈಮ್ ಪ್ಲೀಸ್ ಅಂದರೆ ಎಷ್ಟು ಗಂಟೆ. ಕುಡಿತೀನಿ ಅಂದರೆ ಎಲ್ಲಿ ಹೋದಾಗ ನೀರು ಅಥವಾ ಹಾಲು ಚಹಾ ಕೇಳಿದಾಗ ಕುಡಿತೀವಿ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವ ಶಿಷ್ಟಾಚಾರ ಎಸ್ ಐ ವಿಲ್ ಡ್ರಿಂಕ್ ಇಟ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಇದು ಹೇಳಬಾರ್ದು. ಅದಕ್ಕೆ ಸರಿಯಾದ ರೀತಿ ಎಸ್ ಪ್ಲೀಸ್ ಮುಗೀತು. ಎಸ್ ಪ್ಲೀಸ್ ಕುಡಿತೀನಿ ಅಂತಾನೆ ಅರ್ಥ. ಈ ರೀತಿ ಇಂಗ್ಲೀಷ್ನಲ್ಲಿ ಒಂದು ಶಿಷ್ಟಾಚಾರವಿದೆ. ಸುಮ್ಮನೆ ಹೇಗೆ ಬೇಕೋ ಹಾಗೆ ಕಂಡ ಶಬ್ದಗಳನ್ನು ಜೋಡಿಸಿ ಮಾತನಾಡಿದರೆ ಇವನು ಅನಕ್ಷರಸ್ಥ ಇದ್ದಾನೆ ಅಂತ ತಿಳ್ಕೊತಾರೆ. ಯಾಕಂದರೆ ಪರ್ಫೆಕ್ಟ್ ಇಂಗ್ಲೀಷ್ ಮಾತನಾಡೋರು ಹಾಗೆ ಗೆಸ್ ಮಾಡ್ತಾರೆ. ಸ್ನೇಹಿತರೆ, ಈಗ ಇದೇ ರೀತಿಯಾದಂಥ ಕೆಲವೊಂದು ವಾಕ್ಯಗಳ ಉದಾಹರಣೆಯಾಗಿ ನೋಡೋಣ ಮತ್ತು ಕಲಿಯೋಣ ಬನ್ನಿ. ನಾನು ಹೇಳಿದ್ದ ದಿನ ಬರದೇ ಇದ್ದುದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸರಿಯಾದ ಹೇಳುವ ರೀತಿ ಯಾವುದು ನೋಡಿ. ಐ ಆಮ್ ಸಾರಿ ಐ couldn't make it that day. I am sorry I couldn't make it that day. ನಾನು ಹೇಳಿದ್ದ ಸಮಯಕ್ಕೆ ಬರದೇ ಇದ್ದುದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸುವಿರಾ ಅಂತ ಅವರಿಗೆ ನಾವು ಅಪಾಲಜಿ ಕೇಳಬೇಕಾದ್ರೆ ಐ ಆಮ್ ಸಾರಿ ಐ couldn't make it in time. ಐ ಆಮ್ ಸಾರಿ ಐ couldn't make it in time ಅಂತ ಕೇಳ್ತೀವಿ. ತಡವಾಗಿ ಬಂದಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದರೆ ನಾವು ಲೇಟಾಗಿ ಟೈಮ್ ಸರಿ ಬರದೇ ಇದ್ದಾಗ ಅವರಿಗೆ ಕೇಳುವ ರೀತಿ. ಐ ಆಮ್ ಸಾರಿ ಐ ಗಾಟ್ ಎ ಲಿಟಲ್ ಲೇಟ್. ಐ ಆಮ್ ಸಾರಿ ಐ ಗಾಟ್ ಎ ಲಿಟಲ್ ಲೇಟ್. ನನ್ನ ಪರ ಕ್ಷಮೆ ಕೇಳಿ ಅಂದರೆ ಸ್ನೇಹಿತರಿಗೆ ಹೇಳ್ತೇವಲ್ಲ, ನನಗೆ ಇವತ್ತು ಬರೋಕ್ಕಾಗೋದಿಲ್ಲ, ಅವ್ರಿಗೆ ನನ್ನ ಪರ ಕ್ಷಮೆ ಕೇಳ್ರಿ ಅಂತ ಹೇಳಬೇಕಾದ್ರೆ ಪ್ಲೀಸ್ ಕನ್ವೇ ಮೈ ಅಪಾಲಜೀಸ್. ಪ್ಲೀಸ್ ಕನ್ವೇ ಮೈ ಅಪಾಲಜೀಸ್. ಪ್ರಮಾದವಶಾತ್ ಹಾಗಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದರೆ ತಿಳಿದೇ ತಪ್ಪಾದಾಗ ಹೇಳ್ತೀವಲ್ಲ. ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನನಗೆ ಬಹಳ ದುಃಖವಾಗಿದೆ. ನನಗೆ ಬಹಳ ದುಃಖವಾಗಿದೆ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ವೆರಿ ಸ್ಯಾಡ್. ಐ ಆಮ್ ವೆರಿ ಸ್ಯಾಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನನ್ನಿಂದ ನಿಮ್ಮ ಕೆಲಸಕ್ಕೆ ಅಡಚಣೆಯಾಯಿತು, ಕ್ಷಮಿಸಿ ಅಂದರೆ ಅವ್ರ ಕೆಲಸದ ಮಧ್ಯೆ ನಾವು ಸಡನ್ನಾಗಿ ಬಂದಾಗ ಅವ್ರಿಗೆ ಅಡಚಣೆ ಆದಾಗ ಕೇಳ್ತೀವಲ್ಲ. ಐ ಆಮ್ ಸಾರಿ ಐ ಡಿಸ್ಟರ್ಬ್ಡ್ ಯುವರ್ ವರ್ಕ್. ಐ ಆಮ್ ಸಾರಿ ಐ ಡಿಸ್ಟರ್ಬ್ಡ್ ಯುವರ್ ವರ್ಕ್.
ನನಗೆ ಹೇಳಲು ಅನುಮತಿ ಕೊಡಿ, ನನಗೆ ಹೇಳಕ್ಕೆ ಅವಕಾಶ ಕೊಡಿ ಅಂತ ಕೇಳಬೇಕಾದ್ರೆ ಅಲೌ ಮೀ ಟು ಸೇ, ಅಲೌ ಮೀ ಟು ಸೇ ಅಂತ ಕೇಳ್ತೀವಿ. ದಯವಿಟ್ಟು ನನ್ನ ಕಡೆ ಗಮನ ಕೊಡುವಿರಾ, ದಯವಿಟ್ಟು ನನ್ನ ಕಡೆನೂ ಸ್ವಲ್ಪ ನೋಡ್ತೀರಾ ಅಂತ ಕೇಳಬೇಕಾದ್ರೆ ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್, ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಇವೆಲ್ಲ ನಿಮ್ಮದೆಂದೇ ಭಾವಿಸಿ, ಅಂದರೆ ಯಾವುದಾದ್ರೂ ವಸ್ತುಗಳನ್ನು ತಂದಾಗ ಹೇಳ್ತೀವಲ್ಲ ಇವೆಲ್ಲ ನಿಮ್ಮದೇ ಅಂತ ಭಾವಿಸಿ ಅನ್ನೋಕ್ಕೆ ಇಟ್ಸ್ ಆಲ್ ಯುವರ್ಸ್ ಅಂತ ಹೇಳಬೇಕು. ಇಂಗ್ಲೀಷ್ನಲ್ಲಿ ಇಟ್ಸ್ ಆಲ್ ಯುವರ್ಸ್. ನನಗೆ ಮಾತನಾಡಲು ಅನುಮತಿ ಕೊಡುವಿರಾ, ನನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಬೇಕಾದ್ರೆ ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್, ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. ನನ್ನ ಸಹಾಯ ಪಡೆಯಿರಿ, ನನ್ನ ಸಹಾಯ ಪಡೆಯಿರಿ ಅಂತ ಹೇಳಬೇಕಾದ್ರೆ ಲೆಟ್ ಮೀ ಆಲ್ಸೋ ಹೆಲ್ಪ್ ಯು, ಲೆಟ್ ಮೀ ಆಲ್ಸೋ ಹೆಲ್ಪ್ ಯು ಅಂದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಲೂ ಅರ್ಥ. ಸ್ವಲ್ಪ ಜರುಗುತ್ತೀರಾ ಅಂದರೆ ಸ್ವಲ್ಪ ಪಕ್ಕಕ್ಕೆ ಸರಿತೀರಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಿಲ್ ಯು ಪ್ಲೀಸ್ ಮೂವ್ ಎ ಬಿಟ್, ವಿಲ್ ಯು ಪ್ಲೀಸ್ ಮೂವ್ ಎ ಬೈಟ್ ಅಂತ ಹೇಳಿ. ಸ್ವಲ್ಪ ಸಣ್ಣಗೆ ಮಾತನಾಡಿ ಎಂದು ಕೇಳಿಕೊಳ್ಳಬಹುದೇ, ಅಥವಾ ಸ್ವಲ್ಪ ಸಾವಕಾಶವಾಗಿ ಮಾತನಾಡಿ ಎಂದು ಕೇಳಿಕೊಳ್ಳಬಹುದೇ. ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ. ನೆಕ್ಸ್ಟ್, ನೀವು ದಯವಿಟ್ಟು ಸಣ್ಣಗೆ ಮಾತನಾಡುವ ಕೃಪೆ ಮಾಡುವಿರಾ, ಅಥವಾ ಅಂದರೆ ಸಿಟ್ಟಿಗೆದ್ದು ಹೇಳಬಾರ್ದಲ್ಲ ಆ ರೀತಿ. ವಿಲ್ ಯು ಮೈಂಡ್ ಸ್ಪೀಕಿಂಗ್ ಎ ಬೈಟ್ ಸಾಫ್ಟ್ಲಿ ಪ್ಲೀಸ್, ವಿಲ್ ಯು ಮೈಂಡ್ ಸ್ಪೀಕಿಂಗ್ ಎ ಬೈಟ್ ಸಾಫ್ಟ್ಲಿ ಪ್ಲೀಸ್. ನಾನು ಕುಳಿತುಕೊಳ್ಳಬಹುದೇ, ನಾನು ಕುಳಿತುಕೊಳ್ಳಬಹುದೇ. ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್. ನೆಕ್ಸ್ಟ್, ನೀವು ನನಗಾಗಿ ಸ್ವಲ್ಪ ಸಮಯವನ್ನು ವ್ಯಯಿಸುತ್ತೀರಾ, ನನಗಾಗಿ ಸ್ವಲ್ಪ ಸಮಯ ಕೊಡ್ತೀರಾ ಅಂತ ಕೇಳೋಕ್ಕೆ ಕುಡ್ ಯು ಸ್ಪೇರ್ ಎ ಫ್ಯೂ ಮೂಮೆಂಟ್ಸ್ ಫಾರ್ ಮೀ, ಕುಡ್ ಯು ಸ್ಪೇರ್ ಎ ಫ್ಯೂ ಮೂಮೆಂಟ್ಸ್ ಫಾರ್ ಮೀ. ನಿಮ್ಮ ಇಚ್ಛೆಯಂತೆ ಆಗಲಿ, ನಿಮ್ಮ ಇಚ್ಛೆ ಏನಿದೆ ಅದೇ ಆಗಲಿ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಆ್ಯಸ್ ಯು ಪ್ಲೀಸ್, ಆ್ಯಸ್ ಯು ಪ್ಲೀಸ್. ನೆನಪಿರಲಿ ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಒಂದು ಶಿಷ್ಟಾಚಾರವಿದೆ, ದಯವಿಟ್ಟು ನೀವು ಆರಾಮವಾಗಿ ಕುಳಿತುಕೊಳ್ಳಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸರಿಯಾಗಿ ಹೇಳುವ ರೀತಿ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್, ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್. ತೊಂದರೆಗಾಗಿ ಕ್ಷಮಿಸಬೇಕು, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಕ್ಷಮಿಸಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳಬೇಕು. ನಿಮ್ಮ ದೊಡ್ಡ ಕರುಣೆ ಅಥವಾ ದಯೆ ನಮ್ಮ ಮೇಲೆ ಇರಲಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ದ್ಯಾಟ್ಸ್ ವೆರಿ ಆರ್ ಸೋ ಕೈಂಡ್ ಆಫ್ ಯು ಅಂತ ಕೇಳಬೇಕು. ದ್ಯಾಟ್ಸ್ ವೆರಿ ಆರ್ ಸೋ ಕೈಂಡ್ ಆಫ್ ಯು. ದಯವಿಟ್ಟು ಸ್ವತಃ ತೆಗೆದುಕೊಳ್ಳಿ ಅಂದರೆ ದಯವಿಟ್ಟು ನೀವೇ ಸ್ವಂತ ತೆಗೆದುಕೊಳ್ಳಿ, ಯಾರಿಗೂ ಹೇಳಬೇಡ್ರಿ ಅಂತ ಹೇಳಬೇಕಾದ್ರೆ ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್, ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನಿಮ್ಮ ಭೇಟಿಯಿಂದ ಬಹಳ ಸಂತೋಷವಾಯಿತು, ಇದಕ್ಕೆ ಹೇಳ್ತೀವಿ ಗ್ಲ್ಯಾಡ್ ಟು ಮೀಟ್ ಯು, ಗ್ಲ್ಯಾಡ್ ಟು ಮೀಟ್ ಯು. ನೆಕ್ಸ್ಟ್, ನಿಮ್ಮ ಉತ್ತಮ ಸಲಹೆಗಾಗಿ ಧನ್ಯವಾದಗಳು. ಯಾರಾದರೂ ಏನಾದರೂ ಹೇಳಬೇಕಾದ್ರೆ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಆರ್ ವ್ಯಾಲ್ಯೂಯೇಬಲ್ ಅಡ್ವೈಸ್ ಅಂತ ರಿಟರ್ನ್ ಆಗಿ ಹೇಳಬೇಕು. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆನು ಅಂದರೆ ನನ್ನ ಕೈಲಿ ಆದಷ್ಟು ನಾ ಮಾಡ್ತೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೆಕ್ಸ್ಟ್, ನೀವು ಸಂತಸದಿಂದಿರುವಿರೆಂದು ಆಶಾಭಾವನೆ ಭಾವಿಸಿದ್ದೇನೆ, ಇದಕ್ಕೆ ಹೇಳ್ತೀವಿ ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್ ಆರ್ ಯುವರ್ ಸೆಲ್ಫ್ಸ್, ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್ ಆರ್ ಯುವರ್ ಸೆಲ್ಫ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ, ನಿಮಗೇನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ನ
ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.